17ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು 18ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ಯಾರಿಗೆಲ್ಲ ಬಂದಿಲ್ವೋ, ಯಾರಿಗೆಲ್ಲ ಪೆಂಡಿಂಗ್ ಅಲ್ಲಿ ಇದೆಯೋ, ಯಾವಾಗ ಬರುತ್ತೆ ಅಂತ ಹೇಳಿ ಕೇಳ್ತಾ ಇರೋರಿಗೆ, ನಂತರ 18ನೇ ಕಂತು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಕೇಳೋರಿಗೆ ಇಲ್ಲಿ ಒಂದು ಸರ್ಕಾರದಿಂದ ಬಂದಿರುವಂತ ಒಂದು ಅಪ್ಡೇಟ್ ಇದಾಗಿರುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಅಧಿಕಾರಿಗಳಿಂದ ಸಿಕ್ಕಿರುವಂತ ಒಂದು ಅಧಿಕೃತ ಮಾಹಿತಿ ಇದಾಗಿರುತ್ತೆ. ಸೊ ವೀಕ್ಷಕರೇ, ಇಲ್ಲಿ 17 ಮತ್ತು 18ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಬಗ್ಗೆ ಇಲ್ಲೊಂದು ಅಪ್ಡೇಟ್ ಇದೆ. ಈ ಒಂದು ಅಪ್ಡೇಟ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡ್ತಾ ಇದ್ರೆ ಅಥವಾ ಈ ಒಂದು ವಿಡಿಯೋನ ನೀವು ಮೊದಲ ಬಾರಿ ನೋಡ್ತಾ ಇದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ಒಂದು ವಿಡಿಯೋ ನೋಡಿದ ನಂತರ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಒಂದು ಯೋಜನೆಯ ಬಗ್ಗೆ, ಈ ಒಂದು ಕಂತಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರಲಿ ಅದನ್ನ ಕಮೆಂಟ್ ಮಾಡಿ. ನೀವು ಮಾಡೋ ಒಂದು ಕಮೆಂಟು ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ. ಯಾಕೆಂತಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಏನಿದೆ ಅಲ್ವಾ, ಅದು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಸರ್ಕಾರಕ್ಕೆ ಮುಟ್ಟಿಸುವಂತ ಒಂದು ಮಾರ್ಗ ಇದಾಗಿರುತ್ತೆ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ಯಾರಿಗೆಲ್ಲ 17ನೇ ಕಂತು ಬಂದಿದೆಯೋ ಅಥವಾ ಬಂದಿಲ್ವೋ, ಬಂದವರು 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಅಥವಾ 17ನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ, ಇನ್ನೂ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಈ ಎರಡು ಹಣ ಯಾವಾಗ ಬರುತ್ತೆ, ಎರಡು ಕಂತಿನ ಹಣ. ಸೊ ಇಲ್ಲಿ 17 ಮತ್ತು 18ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ 4,000 ರೂಪಾಯಿ ಯಾವಾಗ ಬರುತ್ತೆ ಅಂತ ಹೇಳಿ ಇಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅಂಥವರಿಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇವಾಗ ನೋಡಿ ವೀಕ್ಷಕರೇ, 17ನೇ ಕಂತು ಯಾರಿಗೆ ಬಂದಿಲ್ವೋ ಅವರು ಈ ಒಂದು ತಿಂಗಳ ಒಳಗಡೆ ನಿಮ್ಮ ಖಾತೆಗೆ ಹಣ ಜಮಾ ಮಾಡ್ತಾರೆ ಅಂತ ಹೇಳಿ ಹೇಳಿದ್ದಾರೆ. ಆದರೆ ಇಲ್ಲಿ 18ನೇ ಕಂತು ಯುಗಾದಿ ಹಬ್ಬಕ್ಕಂತಾನೆ ಇಲ್ಲಿ ಒಂದು ಸ್ಪೆಷಾಲಿಟಿ ಇರುತ್ತೆ. ಪ್ರತಿ ಹಬ್ಬಕ್ಕೂ ಒಂದು ಏನಾದರೂ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಆ ಒಂದು ಸ್ಪೆಷಲ್ ಡೇಯಲ್ಲಿ ಗೃಹಲಕ್ಷ್ಮಿ ಹಣವನ್ನ ಅವರ ಖಾತೆಗೆ ರಿಲೀಸ್ ಮಾಡುವುದಾಗಿ ಇಲ್ಲಿ ಎಲ್ಲ ಮೂಲಗಳಿಂದ ಸಿಕ್ಕಿರುವಂತಹ ಒಂದು ಮಾಹಿತಿ ಇದಾಗಿರುತ್ತೆ. ನೋಡಿ ವೀಕ್ಷಕರೇ, ಪ್ರತಿ ಹಬ್ಬಕ್ಕೂ ಏನಾದರೂ ಒಂದು ಸ್ಪೆಷಾಲಿಟಿ ಅಂತ ಅಂದ್ರೆ, ಇವಾಗ ಶಿವರಾತ್ರಿಗೆ ಒಂದು ಕಂತು ಬಂತು, ನಂತರ ಅದೇ ತರ ಯುಗಾದಿಗೂ ಕೂಡ ನಿಮಗೆ ಹಣ ಜಮಾ ಆಗುತ್ತೆ ಆ ಒಂದು ಸ್ಪೆಷಲ್ ಡೇದಲ್ಲಿ. ಸೊ ಯುಗಾದಿ ಕಳೆದರೂ ಮತ್ತೆ ಬರಲಿ ಯುಗಾದಿ ಅಂತ ಹೇಳಿ ಅನ್ನುವಂತ ಒಂದು ಸ್ಲೋಗನ್, ಆ ಸ್ಲೋಗನ್ ಪ್ರಕಾರನೇ ಆ ಒಂದು ಯುಗಾದಿಗೆ ನಿಮ್ಮ ಖಾತೆಗೆ 18ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತೆ. ಸೊ ವೀಕ್ಷಕರೇ, ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಇಷ್ಟು ಅಪ್ಡೇಟ್ ಇದೆ. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.